सबको जय भीम। मेरा नाम है मनोज कुमार जानवीर, मैं भीम आर्मी का गौरवाध्यक्ष हुमनाबाद। आज इस वीडियो से जो बात कहना चाहता हूं, जो दिल्ली में जो विद्यार्थियों का साथ हासिला हो रहा है, जो मोदी सरकार है, वहाँ पे जितने भी पुलिस थे, लेकिन वो पुलिस लोग थे क्या आरएसएस के गुंडे थे हमको पता नहीं। मोदी जी, पुलिस को बैच होना चाहिए, नेम का बैच चाहिए। वहाँ पे किसी के ऊपर नेम का बैच नहीं था, क्योंकि वहाँ पे आरएसएस गुंडा लोग को तुमने भेजा होगा, शायद मेरे ख्याल आते हैं। इसलिए हमने क्या आने वाले 25 तारीख को हमारा चंद्रशेखर आजाद भाई ने जो हमको वीडियो कॉन्फ्रेंस में बात किया है, तुमने बोला 25 तारीख सभी जिला और तालुका में बहुत बड़ा प्रतिभटना करने के लिए हमको कह दिया है। इसलिए हुमनाबाद के सभी संगठनकार भाइयों को मैं विनती करता हूँ, सभी लोग आके हमारा ये प्रतिभटना को यशस्वी करने के लिए कहता हूँ। प्रवासी मंदिर से अम्बेडकर सर्कल तक हमारा पाद यात्रा जाते हैं। वहाँ पे जाने के बाद ना एक पेड़ जला के हमारा आक्रोश व्यक्त करते हैं। हम आपसे राष्ट्रपति को मेमोरेंडम देते हैं। सर सभी को क्रांतिकारी जय दिन। अभी जो दिल्ली में जंतर मंतर में जो भी प्रोटेस्ट चल रहा है, युवाओं के ऊपर हल्ला जो भी हो रहा है, बहुत सारे मार रहे पुलिस वाले, किसी के ऊपर नेम बोर्ड नहीं है। अभी जो हमारे जिला या तालुका अध्यक्ष जो बताए गौरवाध्यक्ष, किसी को नेम बोर्ड नहीं है, किसी को ड्रेस नहीं है। जो भी आरएसएस के गुंडे लोग को भेजे उन्होंने भेजे हैं। अभी जो है हम जो प्रोटेस्ट करना चाह रहे हैं तालुके में, कितने बड़े पैमाने पे करना चाह रहे हैं, यहाँ से लेकर दिल्ली तक भी मालूम होना चाहिए कि हम यहाँ से भी कर सकते हैं जो भी करते हैं। और जितने जने भी अपने को आके हेल्प करना चाहिए, आते वो लोग, और आके यहाँ से हम प्रवासी मंदिर से बाबा साहब चौक तक जाके टायर जला के मेमोरेंडम देंगे तहसीलदार के थ्रू से राष्ट्रपति को। और यहाँ के तालुके के जितने भी घर के जो भी युवा लोग हैं, पेरेंट्स लोग हैं, उन्हें भी देना है। जो भी जितने भी स्कूल वाले बच्चे हैं, कॉलेज के बच्चे पूरे आके हमारे को साथ देना चाहिए। सबसे निवेदन है, सबसे रिक्वेस्ट करते हैं हम आके 25 तारीख को हमारे हेल्प करना चाहिए। यही हमारा लास्ट कहना है। भीम ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂದರೆ ಏನು ಜುಲೈ 20ನೇ ತಾರೀಕಿಗೆ ದಿಲ್ಲಿಯಲ್ಲಿ ನಡೀತಕ್ಕಂಥ ಜಂತರ್ ಮಂತರದಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಮತ್ತು ಬಹಳಷ್ಟು ಒಂದು ಘೋರವಾಗಿ ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ದಿಲ್ಲಿ ಪೊಲೀಸು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವನ್ನು ಖಂಡಿಸಿ ನಾವು ಏನು ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಭೀಮ್ ಆರ್ಮಿ ಸಂಸ್ಥಾಪಕರಾಗಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರು ನಮಗೆ ನಿನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಡೀ ದೇಶದಂಥ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಿಂದ ಮಾನ್ಯ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಕೊಡಬೇಕು ಅಂತ ಹೇಳಿ ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ನೀಟ್ ಪತ್ರಿಕೆ ಸೋರಿಕೆಯ ಕುರಿತು ಪ್ರತಿಯೊಂದು ವಿದ್ಯಾರ್ಥಿಗಳು ಇಂಥ ಘಟನೆ ಆಗ್ಯದ, ಆ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಸಿಗಬೇಕು. ಮತ್ತು ಏನು ಈ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಮತ್ತು ಏನು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕಂತೇಳಿ ಇದೊಂದು ನಾವು ಖಂಡಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಚಿಂತಕರು ಮತ್ತು ಎಲ್ಲ ವಿಚಾರವಾದಿಗಳನ್ನು ಬಂದು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಂದಿನ ನಿಮ್ಮ ಭವಿಷ್ಯದ ಒಂದು ಬೆಳವಣಿಗೆಯ ಕೈ ಜೋಡಿಸಬೇಕು. ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಈ ಹೋರಾಟವನ್ನು ನಾವು ಆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ಯಾಕಂದರೆ ಇದೇ ರೀತಿ ನಾವು ಹೋದೆವಂದ್ರೆ, ಯಾಕಂದರೆ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಆ ದೇಶದ ವಿದ್ಯಾರ್ಥಿಗಳನ್ನು ಬೆನ್ನೆಲುಬು ಅಂತ ಹೇಳ್ತಾರೆ. ಆ ವಿದ್ಯಾರ್ಥಿಗಳ ಬೆನ್ನೆಲುಬನ್ನು ಮುರಿತಕ್ಕಂಥ ದೇಶದ ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇದೆ. ಇದು ನಾವು ಖಂಡಿಸಲೇಬೇಕು. ಈ ಪ್ರತಿಭಟನೆಯನ್ನು ಕುರಿತು ಯಾಕಂದರೆ ದಿನಾಂಕ 25 ಶನಿವಾರದಂದು ಮಾನ್ಯ ಪ್ರವಾಸಿ ಮಂದಿರದಿಂದ ಏನು ಅಂಬೇಡ್ಕರ್ ಸರ್ಕಲ್ ವರೆಗೂ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಈ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರ ವಿರುದ್ಧವನ್ನು ನಾವು ಬೃಹತ್ ಪ್ರತಿಭಟನೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಅದ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಯಾಗಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ನಾವು ಒಂದು ಪ್ರತಿಭಟನೆಗೆ ಮಾನ್ಯ ಚಂದ್ರಶೇಖರ್ ಆಜಾದ್ ಅವರು ಇವತ್ತೊಂದು ಕರೆಯನ್ನು 25ನೇ ತಾರೀಕಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆಗೆ ನಾವು ಹೋಗೊಟ್ಟಿ ಎಲ್ಲರೂ ಕೈ ಜೋಡಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು.